ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ಮತ್ತೊಮ್ಮೆ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದು ನನ್ನ ಮೊದಲ ಕಥೆ, ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರೆದ ಭಾಗ. ಪ್ಲೀಸ್ ಎಲ್ಲ ಕೇಳಿ, ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ. ಊರಿಗೆ ಹೊರಟಿದ್ದಾರೆ ಗೆಳತಿಯರಿಬ್ಬರು ಶನಿವಾರದ ಕ್ಲಾಸ್ ಮುಗಿಸಿಕೊಂಡು. ನಮ್ಮೂರು ನಮ್ಮೂರೇ ಅಲ್ವಾ ಮಮ್ಮಿ, ನಾವೆಲ್ಲೇ ಹೋದರೂ ನಮ್ಮೂರೇ ನಮಗೆ ಚಂದ ಅಲ್ವಾ? ಹ್ಞೂ ಪಾರಿ, ಎಲ್ರಿಗೂ ಹಂಗೇಯ. ನಮ್ಮ ಜನ, ನಮ್ಮ ಭಾಷೆ, ನಮ್ಮೂರು ನಮಗೆ ಚಂದ್ವೇಯ. ಇಬ್ಬರು ಊರನ್ನೆಲ್ಲ ನೋಡಿಕೊಂಡು ಬಸ್ಸಿಂದಿಳಿದು ನಡೆದುಕೊಂಡು ಹೊರಟಿದ್ದರು ತಮ್ಮ ತಮ್ಮ ಮನೆಗೆ. ಮೊದಲು ಸಿಗುವುದೇ ಮಮತಾ ಮನೆ. ಅಲ್ಲಿ ಹೋಗಿ ಅವಳ ಅಪ್ಪ ಅಮ್ಮನನ್ನು ಮಾತನಾಡಿಸಿಕೊಂಡು ತನ್ನ ಮನೆಗೆ ಹೊರಟಳು ಪ್ರಾರ್ಥನಾ. ಅವಳು ಬಂದಿದ್ದಾಳೆಂದು ಕುಣಿದು ಕುಪ್ಪಳಿಸಿ ಸ್ವಾಗತ ಕೋರುವವರೇನೂ ಇರಲಿಲ್ಲ ಆ ಮನೆಯಲ್ಲಿ. ಅದವಳಿಗೆ ತಿಳಿದ ವಿಷಯವೇ. ಆದರೆ ಅಜ್ಜಮ್ಮನಿಗೆ ಖುಷಿಯಾಗಿತ್ತು ಅವಳ ಬರುವಿಕೆ. ಅವಳ ಚಿಕ್ಕಮ್ಮ ಮೂಗು ಮುರಿದಿದ್ದರು ಇವಳನ್ನು ಕಂಡು. ಅಪ್ಪನೆನಿಸಿಕೊಂಡವನು ಮಾತನಾಡಿಸಲೂ ಇಲ್ಲ ಅವಳನ್ನು. ತಂಗಿಯಂತೂ ಅವಳದೇ ಲೋಕದಲ್ಲಿರುವವಳು. ವಿಷಾದದ ನಗೆ ನಕ್ಕಳು ಪ್ರಾರ್ಥನಾ. ಅಜ್ಜಮ್ಮ ಅವಳನ್ನಪ್ಪಿ, ಹೆಂಗಿದಿ ಪಾರಿ, ನಿಂಗೆಲ್ಲ ಸರಿಯಾಗದಲ್ಲ ಅಲ್ಲಿ? ನಾನು ಚೆಂದಾಗಿವ್ನಿ ಅಜ್ಜಮ್ಮ, ನೀನು ಯಾಕೆ ಹಿಂಗಿದಿ, ಇಳ್ದೋಗ್ಬಿಟ್ಟಿದ್ದಿ? ಏನಾಯ್ತಾದೆ ನಿಂಗೆ? ಮಾತ್ರೆ ಎಲ್ಲ ಸರಿಯಾಗಿ ತಗತಿದೀಯಾ? ನನಗೇನವ್ವ, ಕಾಡು ಬಾ ಅಂತದೆ, ನಾಡು ಹೋಗು ಅಂತದೆ. ನಿಂದೇ ಚಿಂತೆ ನಂಗೇನಾರ ಆದರೆ ನಿನ್ನ ಕಥೆ ಏನು? ಹಂಗೆಲ್ಲ ಹೇಳ್ಬೇಡ ನೀನು ಅಜ್ಜಮ್ಮ. ನನಗೆ ನಿನ್ನ ಬಿಟ್ರೆ ಯಾರವ್ರೆ ಹೇಳು? ನೀನು ಹಿಂಗೆಲ್ಲ ಮಾತಾಡಿದ್ರೆ ನನಗೆ ಅಳುನೇ ಬರ್ತದೆ. ಇದನ್ನೇ ಬೇಡ ಅನ್ನೋದು ನಾನು ಹೊಂಟೋದ್ರೆ ನೀನು ಧೈರ್ಯ ಕಳ್ಕೋಬಾರ್ದು ಪಾರಿ. ನೀನು ಜೀವನದಲ್ಲಿ ಮುಂದಕ್ಕೆ ಬರಬೇಕು. ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು ಕಣವ ನೀನು. ಅಜ್ಜಮ್ಮ ಹೇಳಿದ್ದು ಕೇಳ್ತೀಯಲ್ವೇನವ? ಹಂಗೆಲ್ಲ ಮಾತಾಡ್ತೀ ಅಜ್ಜಮ್ಮ. ಬಿಡು ಈಗ, ನಾನೋಗಿ ಅಡುಗೆ ಮಾಡ್ಕೊಬತ್ತೀನಿ, ಇಬ್ಬರೂ ಕುಂತು ಊಟ ಮಾಡೋಣ. ಭಾನುವಾರ ಒಂದು ದಿನ ಹಂಗಿನ ಕೂಳು ತಿಂದು ಅಜ್ಜಮ್ಮನನ್ನು ಬೀಳ್ಕೊಟ್ಟು ಮರಳಿ ಕಾಲೇಜಿಗೆ ಹೊರಟರು. ಅವರಂತೂ ಅವಳು ಹೋದಾಗಿನಿಂದ ಬರುವವರೆಗೂ ಅವಳಿಗೆ ನಿನಗೇನಾದರೂ ಆದರೆ ನೀನು ಹೀಗಿರಬೇಕು ಹಾಗಿರಬೇಕು ಎಂದು ಹೇಳುತ್ತಲೇ ಇದ್ದರು. ಅದೇ ನೆನೆಸಿತ್ತೋ ಅವರಿಗೆ. ಅಜ್ಜಮ್ಮನಿಗೆ ಪದೇ ಪದೇ ಆರೋಗ್ಯದ ಬಗ್ಗೆ ಕಾಳಜಿ ಹೇಳಿಯೇ ಹೊರಟಿದ್ದಳು ಪ್ರಾರ್ಥನಾ. ಕಾಲೇಜಿನಲ್ಲಿ ಅಂದಿನಿಂದಲೇ ಫಸ್ಟ್ ಟೆಸ್ಟ್ ಇತ್ತು. ಫಸ್ಟ್ ಇಯರ್ ಅವರಿಗೆ ಈ ಕಾಲೇಜಿನ ಮೊದಲ ಪರೀಕ್ಷೆ ಇದು. ಶರಶ್ಚಂದ್ರ ಅವರ ಕ್ಲಾಸ್ನತ್ತ ತೆರಳಿದ್ದ, ಅವರಿಗೆ ಧೈರ್ಯ ಹೇಳುವ ಸಲುವಾಗಿ. ಊರಿನಿಂದ ಹೊರಟಾಗಿನಿಂದಲೂ ತುಂಬ ಡಲ್ಲಾಗೇ ಇದ್ದಳು ಪ್ರಾರ್ಥನಾ. ಯಾಕೋ ಅವಳಿಗೆ ಅಜ್ಜಮ್ಮ ಹಾಗೆ ಮಾತನಾಡಿದ್ದು ಭಯವನ್ನೇ ತಂದಿತ್ತು. ಮಮತಾ ಧೈರ್ಯ ಹೇಳಿ ಹೇಳಿ ಸೋತಿದ್ದಳು ಅವಳಿಗೆ. ಹಾಯ್ ಸ್ಟೂಡೆಂಟ್ಸ್, ಶರಶ್ಚಂದ್ರನ ಗಂಭೀರ ಸ್ವರ ಮೊಳಗಿತು. ಎಲ್ಲರತ್ತ ದೃಷ್ಟಿ ಹಾಯಿಸಿದ. ಇವತ್ತಿನಿಂದ ನಿಮ್ಮ ಫಸ್ಟ್ ಟೆಸ್ಟ್ ಅಲ್ವಾ? ನಿಮಗಿನ್ನೂ ಈ ಕಾಲೇಜು ಹೊಸದು. ಗಾಬರಿ ಬೇಡ, ಧೈರ್ಯದಿಂದ ಬರೀರಿ. ಎಲ್ಲರತ್ತ ನೋಡಿದವನ ದೃಷ್ಟಿ ಪ್ರಾರ್ಥನಾಳತ್ತ ಹೊರಟಿತು. ಅವಳು ಯಾವುದೋ ಯೋಚನೆಯಲ್ಲಿಯೇ ತಲೆದಗ್ಗಿಸಿ ಕುಳಿತು ಬಿಟ್ಟಿದ್ದಳು. ಇವನು ಹೇಳಿದ ಯಾವುದೇ ಮಾತುಗಳು ಅವಳ ಅರಿವಿಗೆ ಬಂದಂತಿರಲಿಲ್ಲ. ಯಾಕೆ ಇವಳು ಹೀಗಿದ್ದಾಳೆ, ಏನಾಗಿದೆ ಯೋಚಿಸಿದವನು. ಯು ಪ್ರಾರ್ಥನಾ ಅಲ್ಲ? ನಾನು ಹೇಳಿದ್ದು ತಿಳಿತಾ? ಗಾಬರಿಯಿಂದ ಎದ್ದು ನಿಂತವಳು ಅವನ ಮುಖವನ್ನೇ ನೋಡಿದಳು. ಅವಳಿಗೆ ಅವನ ಮಾತು ಕೇಳಿಸಿದ್ರೆ ತಾನೇ. ಏನು ಹೇಳಿಯಾಳು ಅವಳು? ಪಾಪ ಎನ್ನಿಸಿತು ಅವನಿಗೆ ಅವಳ ಅವಸ್ಥೆ ನೋಡಿ. ಹೋಗಲಿ, ಕೂತ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ನ ಕೇಳಿ ನಾನು ಏನು ಹೇಳಿದೆ ಅಂತ. ಎನಿವೇಸ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಟೆಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಹೊರಟು ಹೋದನವ. ಹೋಗುವ ಮೊದಲು ಒಂದು ಸಲ ಅವಳ ಮುಖವನ್ನು ನೋಡುವುದು ಮರೆಯಲಿಲ್ಲ ಶರಶ್ಚಂದ್ರ. ನಿಧಾನವಾಗಿ ಕುಳಿತಳು ಪ್ರಾರ್ಥನಾ. ಏ ಪಾರಿ, ಹಿಂಗಿರಬೇಡ್ವೆ, ಇವತ್ತಿಂದ ಟೆಸ್ಟ್ ಇದೆ ಕಣೆ, ಚೆನ್ನಾಗಿ ಮಾಡಬೇಕಲ್ಲ ನೀನು, ಅವಳಿಗೆ ಬುದ್ಧಿ ಹೇಳಿದಳು ಮಮತಾ. ಏನು ಮಾಡಲಿ ಮಮ್ಮಿ, ಏನೋ ಸರಿ ಅನ್ನಿಸ್ತಾ ಇಲ್ಲ ಕಣೆ ನನಗೆ. ಮುಂದೆ ಏನೋ ಅನಾಹುತ ಆಗ್ತೈತೆ ಅನ್ನಿಸ್ತಾದೆ. ಭಯ ಆಯ್ತಾದೆ ಕಣೆ. ಕಣ್ಣು ತುಂಬಿತು ಅವಳಿಗೆ. ಏನಾಗಕ್ಕಿಲ್ಲ ಪಾರಿ, ಸುಮ್ಮನೆ ಏನೇನೋ ಯೋಚಿಸ್ಬೇಡ ನೀನು. ಮೊದಲು ಟೆಸ್ಟ್ ಬರೆಯೋಣ ಬಾ. ಸ್ವಲ್ಪ ಸಮಾಧಾನ ಮಾಡಿಕೊಂಡು ಬರೆಯಲು ಹೋಗಿ ಕುಳಿತಳು ಪ್ರಾರ್ಥನಾ. ಇತ್ತ ಕ್ಯಾಬಿನ್ಗೆ ಬಂದ ಶರಶ್ಚಂದ್ರನಿಗೆ ಅವಳದೇ ಯೋಚನೆಯಾಯಿತು. ಬೇಡವೆಂದರೂ ಅವನ ಮನಸ್ಸು ಅವಳ ಸುತ್ತಲೇ ಗಿರಕಿ ಹೊಡೆಯುತ್ತಿದೆ. ಅವಳ ಸೋತ ಮುಖ ಅವನಿಗೆ ನೋಡಲಾಗಲಿಲ್ಲ. ಇದ್ದಕ್ಕಿದ್ದಂತೆ ಏನಾಯಿತು, ಯಾಕೆಗಿದ್ದಾಳೆ, ಟೆಸ್ಟ್ ಬೇರೆ ಇದೆ, ಏನೋ ಸಮಸ್ಯೆ ಇದ್ದ ಹಾಗಿದೆ. ಹೇಗೆ ಕೇಳೋದು, ಯಾರನ್ನು ಕೇಳೋದು? ಅವಳನ್ನೇ ಕೇಳಲೇ? ಏನಾದರೂ ಅಂದುಕೊಂಡರೆ?
ನೋಡೋಣ. ಬರೆದು ಹೊರಗೆ ಬರಲಿ. ಯೋಚಿಸಿ ಕೆಲಸದಲ್ಲಿ ತೊಡಗಿದ. ಬರೆದು ಹೊರಬಂದಿದ್ದರು ಇಬ್ಬರು. ಅದೇ ಸಮಯಕ್ಕೆ ತನ್ನ ಕ್ಯಾಬಿನ್ನಿಂದ ಹೊರಬಂದ ಶರಶ್ಚಂದ್ರ, ಪ್ರಾರ್ಥನಾ, ಕಮ್ ವಿತ್ ಮೀ ಗಂಭೀರವಾಗಿ ಕರೆದ. ಮಮತಾಳ ಮುಖ ನೋಡಿದಳು. ಹೋಗು ಎನ್ನುವ ಹಾಗೆ ತಲೆ ಆಡಿಸಿದಳು ಅವಳು. ಅವನ ಹಿಂದೆಯೇ ಹೊರಟಳು ಪ್ರಾರ್ಥನಾ. ಎರಡು ಜೊತೆ ಕಣ್ಗಳು ಇದನ್ನು ಗಮನಿಸುತ್ತಲೇ ಇದ್ದವು. ಒಬ್ಬಳು ಶಾಂಭವಿ, ಇನ್ನೊಬ್ಬಳು ಮೇಘನಾ. ಶಾಂಭವಿಯಂತೂ ಕಣ್ಣಲ್ಲೇ ಕಿಡಿಕಾರುತ್ತಿದ್ದಳು. ಅವಳಿಗೇಕೋ ಪ್ರಾರ್ಥನಾ ಮೊದಲ ನೋಟದಲ್ಲೇ ಇಷ್ಟ ಆಗಿರಲಿಲ್ಲ. ಕಾರಣ ಅವಳಿಗೂ ತಿಳಿದಿಲ್ಲ. ಅವಳಿಗೆ ಬುದ್ಧಿ ಕಲಿಸುವ ಸಮಯಕ್ಕೋಸ್ಕರ ಕಾಯುತ್ತಿದ್ದಾಳೆ. ಮೇಘನಾ ಹೆಚ್ಚೇನೂ ಭಾವಿಸಲು ಹೋಗಲಿಲ್ಲ. ಏನೋ ಕೆಲಸವಿರಬೇಕು, ಕ್ಲಾಸ್ CR ಅವಳು, ಅದಕ್ಕೆ ಕರೆದಿದ್ದಾನೆ ಎಂದುಕೊಂಡಳು. ಇತ್ತ ಒಳಬಂದ ಶರಶ್ಚಂದ್ರ ಅವಳನ್ನೇ ನೋಡಿದ. ಮುಖವೆಲ್ಲ ಬಾಡಿದ ಹೂವಿನಂತಾಗಿದೆ ಎನಿಸಿತವನಿಗೆ. ಏನಾಯ್ತು ಪ್ರಾರ್ಥನಾ, ಯಾಕೆ ಹೀಗಿದೆಯಾ? ಏನಾದರೂ ಸಮಸ್ಯೆನಾ? ಏನಾದರೂ ಇದ್ದರೆ ನನ್ನ ಹತ್ತಿರ ಹೇಳು. ಕೈಲಾದ ಸಹಾಯ ಮಾಡಲು ಪ್ರಯತ್ನಿಸುತ್ತೇನೆ. ತಪ್ಪು ತಿಳಿಬೇಡ. ನೀನು ನಮ್ಮ ಕಾಲೇಜಿನ ಹುಡುಗಿ. ಮೇಲಾಗಿ ನನಗೆ ನೀನು ಸಹಾಯ ಮಾಡಿದೀಯಾ, ಅದಕ್ಕೆ ಹೇಳು. ಏನಾದರೂ ಸಮಸ್ಯೆನಾ? ಅವಳಿಗೆ ಅಸಹಾಯಕತೆಗೋ ದುಃಖಕ್ಕೋ ಅವನ ಕಾಳಜಿಯ ಮಾತಿಗೋ ಕಣ್ಣು ತುಂಬಿತು. ತುಂಬಿದ ಕಣ್ಣಿಂದ ಅವನನ್ನೇ ನೋಡಿದಳು. ಅವಳ ಆ ನೋಟ ಶರಶ್ಚಂದ್ರನ ಮನಸ್ಸನ್ನು ಕಲಕಿಬಿಟ್ಟಿತು. ನಿಧಾನಕ್ಕೆ ಅವನ ಕೈ ಅವಳ ಮುಖದ ಹತ್ತಿರ ಬಂತು. ಥಟ್ಟನೆ ಎಚ್ಚೆತ್ತವನು ಕೈ ಹಿಂದಕ್ಕೆಳೆದುಕೊಂಡ. ಅವಳಿಗೆ ಬೆನ್ನು ಮಾಡಿ ನಿಂತು, ನೀನು ಹೀಗಿದ್ರೆ ನಂಗೇನು ಅರ್ಥ ಆಗಬೇಕು ಹೇಳು? ಬಾಯ್ಬಿಟ್ಟು ಹೇಳಿದರೆ ತಾನೇ ಗೊತ್ತಾಗೋದು. ಹೇಳು ಪ್ರಾರ್ಥನಾ. ತನ್ನ ಧ್ವನಿಯನ್ನು ಆದಷ್ಟು ಸಹಜವಾಗಿರಿಸಿ ಹೇಳಿದ. ಏನೆಂದು ಹೇಳಿಯಾಳು ಅವನಿಗೆ? ತನ್ನ ಮನೆಯ ಸಮಸ್ಯೆಯನ್ನು ಹೇಳಿಕೊಳ್ಳಲು ಸಾಧ್ಯವೇ? ಅಷ್ಟಕ್ಕೂ ಹಾಗೆ ಹೇಳಲು ನಾನ್ಯಾರು ಅವರಿಗೆ ಅನಿಸಿತು. ಕಣ್ಣು ಒತ್ತಿಕೊಂಡು, ಏನೂ ಸಮಸ್ಯೆ ಇಲ್ಲ ಸರ್, ಏನೋ ಚಿಕ್ಕಪುಟ್ಟ ಸಮಸ್ಯೆ ಅಷ್ಟೇ. ಥ್ಯಾಂಕ್ ಯು ಫಾರ್ ಯುವರ್ ಕನ್ಸರ್ನ್ ಸರ್. ಸಮಾಧಾನವಾಗಲಿಲ್ಲ ಅವನಿಗೆ. ಅವಳ ಕಡೆ ತಿರುಗಿ ಅವಳನ್ನೇ ದಿಟ್ಟಿಸಿದ. ಅವನ ನೋಟಕ್ಕೆ ತಲೆ ತಗ್ಗಿಸಿದಳು ಪ್ರಾರ್ಥನಾ. ಹೋಗಲಿ ಬಿಡು, ನಾನ್ಯಾರು ಅದನ್ನೆಲ್ಲ ಕೇಳೋಕೆ ಅಲ್ವಾ? ಅವನ ಧ್ವನಿಯಲ್ಲಿ ಸಣ್ಣ ಅಸಮಾಧಾನ. ಹಂಗೇನಿಲ್ಲ ಸರ್, ಏನೋ ಮನೆ ಸಮಸ್ಯೆ, ದೊಡ್ಡದೇನಲ್ಲ, ನೀವು ಬೇಸರ ಮಾಡ್ಕೋಬೇಡಿ, ಬಡಬಡನೆ ಹೇಳಿದವಳು ಅವನ ಮುಖ ನೋಡಿದಳು. ಮುಗುಳ್ನಕ್ಕ ಶರಶ್ಚಂದ್ರ. ಸಮಾಧಾನವಾಯಿತವಳಿಗೆ. ಓಕೆ, ಲೀವ್ ಇಟ್. ಏನಾದರೂ ಇದ್ದರೆ ನಂಗೆ ಹೇಳು, ನಾನು ನಿಮ್ಮೋನೆ ಅಲ್ವಾ? ಅವಳ ಮುಖದ ಹತ್ತಿರ ಮುಖ ತಂದು ಸಣ್ಣ ಧ್ವನಿಯಲ್ಲಿ ಪ್ರಶ್ನಿಸಿದ. ಗಾಬರಿಯಿಂದ ಅವನನ್ನೇ ನೋಡಿದಳು ಪ್ರಾರ್ಥನಾ. ಅಂದು ಅವಳೇ ಹೇಳಿದ ಮಾತಲ್ಲವೇ ಅದು? ಅವನನ್ನು ಅಷ್ಟು ಹತ್ತಿರ ನೋಡಿ ಉಸಿರು ಗಂಟಲಲ್ಲೇ ಸಿಕ್ಕಿಹಾಕಿಕೊಂಡಿತ್ತು ಅವಳಿಗೆ. ಹಿಂದೆ ಸರಿದು ಜೋರಾಗಿ ನಕ್ಕುಬಿಟ್ಟ ಶರಶ್ಚಂದ್ರ. ಓಕೆ, ಯು ಕ್ಯಾನ್ ಗೋ ನೌ. ಎರಡೂ ಪ್ಯಾಂಟ್ ಜೇಬಿನಲ್ಲಿರಿಸಿ ಕೈಯನ್ನು ನಿಂತು ಹೇಳಿದ. ಒಂದೇ ಉಸಿರಿಗೆ ಓಡಿದಳು. ದಿಟ್ವಾಗ್ಲೂ ಈ ವಯ್ಯ ನನ್ನ ಉಸಿರು ನಿಲ್ಸದಂತೂ ಪಕ್ಕಾ ಒಂದಿನ. ಯಪ್ಪ, ಹಾಗೆಲ್ಲ ಹತ್ರ ಬಂದು ಪ್ರಶ್ನೆ ಮಾಡಿದ್ರೆ ನನ್ನ ಕತೆ ಅಷ್ಟೇಯ. ಮೊದಲೇ ಆ ವಯ್ಯನ ನೋಡಿದ್ರೇ ಪ್ರಾಣ ಬಾಯಿಗೆ ಬಂದಂಗೆ ಹೊಡ್ಕತ್ತದೆ ನನ್ನೆದೆ. ಎದೆ ಮೇಲೆ ಕೈ ಇರಿಸಿಕೊಂಡಳು ಪ್ರಾರ್ಥನಾ. ಅವಳು ಹೋದ ಮೇಲೂ ಶರಶ್ಚಂದ್ರನ ಮೊಗದಲ್ಲಿ ಮಂದಹಾಸವಿತ್ತು. ಒಳ್ಳೆ ಹುಡುಗಿ, ಎಲ್ಲದಕ್ಕೂ ಗಾಬರಿ ಬೀಳ್ತಾಳೆ ಅಂದುಕೊಂಡ. ಮೇ ಐ ಕಮಿನ್ ಸರ್? ಮೇಘನಾಳ ಧ್ವನಿ. ಎಸ್, ಕಮಿನ್. ಒಳಬಂದಳು. ಅವನ ಮುಖವನ್ನೇ ಆಶ್ಚರ್ಯದಿಂದ ನೋಡಿದಳು. ಇನ್ನೂ ನಗುವಿತ್ತು ಅವನ ಮುಖದಲ್ಲಿ. ಯಾವಾಗಲೂ ಗಂಭೀರವಾದ ಮುಖಭಾವದಲ್ಲಿರುವವನು ಇಂದು ನಗುತ್ತಿದ್ದಾನೆಂದರೆ ಆಶ್ಚರ್ಯವಾಗದಿದ್ದೀತೆ. ಕೇಳಲು ಧೈರ್ಯ ಸಾಲಲಿಲ್ಲ ಅವಳಿಗೆ. ಎಸ್, ಏನಾಗಬೇಕಿತ್ತು ಮಿಸ್ ಮೇಘನಾ? ಅದು ಸರ್, ಈ ಫೈಲ್ಗೆ ನಿಮ್ಮ ಸೈನ್ ಬೇಕಿತ್ತು. ಫೈಲ್ ಅವನ ಕೈಗಿತ್ತಳು. ಸೈನ್ ಮಾಡಿ ವಾಪಸ್ ಅವಳ ಕೈಗಿತ್ತ. ಇನ್ನೂ ಅಲ್ಲೇ ನಿಂತು ಅವನನ್ನೇ ನೋಡುತ್ತಿದ್ದಳು. ಇನ್ನೇನಾದರೂ ಕೆಲಸ ಇತ್ತಾ? ಅವನಿಗೆ ಏಕಾಂತ ಬೇಕಿತ್ತು ಈಗ. ಅದು ಸರ್, ಏನಿಲ್ಲ ಸರ್. ಏನು ಕೇಳಲು ಧೈರ್ಯವಾಗದೆ ಹಾಗೆಯೇ ಹೊರಟಳು ಮೇಘನಾ. ಅವಳ ನಿರ್ಗಮನದ ನಂತರ ತನ್ನ ಚೇರಲ್ಲಿ ಕುಳಿತ ಶರಶ್ಚಂದ್ರ. ಪ್ರಾರ್ಥನಾ. ಯಾರ ಪ್ರಾರ್ಥನೆಯ ಆರಾಧನೆಯ ಫಲವೋ? ನನಗಂತೂ ನನ್ನ ಮನಸ್ಸಿನ ಎಲ್ಲ ಜಂಜಡಗಳಿಗೆ, ನೋವುಗಳಿಗೆ ಅವಳೇ ದಿವ್ಯೌಷಧ. ಅವಳ ಒಂದು ಸನಿಹ, ಒಂದು ಮಾತು, ಒಂದು ನೋಟವೇ ಸಾಕು ನನ್ನ ಮನದ ನೆಮ್ಮದಿಗೆ ಎನಿಸಿಬಿಟ್ಟಿದೆ. ಹಾಗಂತ ಅವಳ ವಯಸ್ಸಿಗೋ ರೂಪಕ್ಕೋ ಆಕರ್ಷಿತನಾಗಿರುವುದಲ್ಲ ನಾನು. ಅದಂತೂ ಸತ್ಯ. ಅದ್ಯಾವುದೋ ಅರಿಯದ ಬಂಧವಿದೆ ನಮಗೆ ಅನ್ನಿಸುವುದುಂಟು ಒಮ್ಮೊಮ್ಮೆ. ಮೇಲ್ನೋಟಕ್ಕೆ ಯಾವುದಕ್ಕೂ ನಮ್ಮಿಬ್ಬರಿಗೆ ಸಾಮ್ಯತೆ ಇಲ್ಲ. ವಯಸ್ಸಿನಲ್ಲಾಗಲಿ, ಆಸ್ತಿ, ಅಂತಸ್ತು, ವಿದ್ಯೆ, ಭಾಷೆ ಯಾವುದರಲ್ಲೂ ಸಹ. ಆದರೂ ಯಾವುದೋ ಒಂದು ವಿಷಯದಲ್ಲಿ ನಾವಿಬ್ಬರೂ ಒಂದೇ ಎನಿಸುವುದು ನನಗೆ ಯಾಕೋ ಅರ್ಥವಾಗುವುದಿಲ್ಲ. ಹಾಗಂತ ನನಗೆ ಅವಳು ಸ್ವಂತವಾಗಬೇಕೆಂಬ ಯಾವುದೇ ಸ್ವಾರ್ಥ ಇಲ್ಲ ನನಗೆ. ಅವಳು ಸಂತೋಷವಾಗಿರಲಿ, ಎಲ್ಲಾದರೂ ಇರಲಿ ಎಂದಷ್ಟೇ ನಾನು ಬಯಸುವುದು.
ಅವಳಿಗೆ ಏನೋ ಸಮಸ್ಯೆ ಇದೆ, ಹೇಳಿಕೊಳ್ಳುತ್ತಿಲ್ಲ ಅವಳು. ಯಾರಲ್ಲಿ ವಿಚಾರಿಸುವುದು? ಅವಳ ಜೊತೆ ಇರ್ತಾಳಲ್ಲ ಅವಳ ಗೆಳತಿ, ಅವಳನ್ನು ಕೇಳಿದರೆ ತಪ್ಪು ತಿಳಿಯಬಹುದೇ? ಯಾಕೆ ಹಾಗಂದ್ಕೊಳ್ಬೇಕು? ಒಂದು ಸಲ ವಿಚಾರಿಸುವುದರಲ್ಲಿ ಏನಿದೆ ತಪ್ಪು? ನಾಳೆ ವಿಚಾರಿಸ್ತೀನಿ ಯೋಚಿಸಿದ. ಅಷ್ಟು ಸನಿಹದಿಂದ ಅವಳನ್ನು ನೋಡಿ ಕಣ್ಣು ಮನಸ್ಸು ತಂಪಾಯಿತು ನನಗೆ. ಗಾಬರಿ ತುಂಬಿದ ಅವಳ ಆ ಕಣ್ಣೋಟ, ಆ ನೀಲಿಯ ಬಟ್ಟಲು ಕಣ್ಗಳು ನೆನಪಾಗಿ ನಗು ಬಂತವನಿಗೆ. ಹುಚ್ಚು ಹುಡುಗಿ ಗೊಣಗಿದ ತನ್ನಲ್ಲೇ. ತಲೆ ಕೂದಲ ಮೇಲೆ ಕೈಯಾಡಿಸಿ ತಲೆ ಕೊಡವಿಕೊಂಡ. ಹೆಚ್ಚು ಕಡಿಮೆ ಓಡಿಕೊಂಡೇ ಮಮತಾ ಹತ್ತಿರ ಬಂದಿದ್ದಳು ಪ್ರಾರ್ಥನಾ. ಶಾಂಭವಿಯೂ ಗಮನಿಸಿದ್ದಳು ಅದನ್ನು. ಅಣ್ಣ ಚೆನ್ನಾಗಿ ಉಗ್ದಿರಬೇಕು, ಅದಕ್ಕೆ ಹೀಗೆ ಓಡಿ ಬಂದಿದ್ದಾಳೆ ಈ ಗುಗ್ಗು ಅಂದುಕೊಂಡು ಖುಷಿಯಾಯಿತು ಅವಳಿಗೆ. ಮೂಗು ಮುರಿದು ನೋಟ ಬದಲಾಯಿಸಿದಳು. ಏನಾತೆ ಪಾರಿ, ಸರ್ ಏನಾರ ಬೈದ್ರಾ? ಯಾಕಿಂಗ್ ಓಡಿ ಬಂದಿದ್ದು ನೀನು? ಮುಖ ಎಲ್ಲ ಎಷ್ಟು ಕೆಂಪಗಾಗೈತೆ ನೋಡು ನಿಂದು. ಹೌದಾ ಮಮ್ಮಿ? ಮುಖವನ್ನೊಮ್ಮೆ ಸವರಿಕೊಂಡಳು. ಅದು ನಾನು ಅವರೇ ಹೇಳಿದ್ದ ಕೇಳಿಸ್ಕೊಳ್ಳಿಲ್ವಲ್ಲ. ಯಾಕೆ ಅಂದರು. ಏನಾರ ಸಮಸ್ಯೆ ಇದ್ದರೆ ನಂತವ ಹೇಳು ಅಂದರು ಮಮ್ಮಿ. ಪಾಪ ಒಳ್ಳೆಯವರು ಸರು ಕಣೆ. ಮಮತಾಗಂತೂ ಆಶ್ಚರ್ಯವಾಯಿತು. ದಿಟ್ವಾಗ್ಲೂ ಹಂಗಂದ್ರ ಅವಯ್ಯ? ನೋಡಿದ್ರೆ ಉರುಮೂತಿ ಅನ್ನಿಸ್ತೈತಲ್ಲ. ಒಳ್ಳೆಯವರೇ ಅನ್ನಿಸ್ತೈತೆ, ನಾವಂದ್ಕಂಡಂಗೆ ಅಲ್ಲ ಬಿಡು ಅಂದಳು. ಹ್ಞೂ ಪಾರಿ, ಆದ್ರೂ ನಾನೇನು ಹೇಳ್ಕೊಳ್ಳಿಲ್ಲ ತಗ. ಅವ್ರಿಗೇನು ಗೊತ್ತು ನಮ್ಮನೆ ಸಮಸ್ಯೆ ತಾಪತ್ರಯ ಅಲ್ವಾ? ಪಾಪ ಮಾತಿಗೆ ವಿಚಾರಿಸಿರುತ್ತೆ ಅವಯ್ಯ. ನಾನು ಅವತ್ತು ಅವರ ಮನೇಲಿ ಅವರನ್ನು ನೋಡ್ಕೊಂಡಿದ್ನಲ್ಲ, ಅದಕ್ಕೆಯ. ಇಲ್ಲ ಅಂದಿದ್ರೆ ಯಾಕೆ ಕೇಳಾರು? ನಮ್ಮಂಥವರೆಲ್ಲ ಅವರಿಗೆ ಒಂದು ಲೆಕ್ಕನ ಅಂದಳು. ಯಾಕಿಂಗಂದು? ನಾವು ಮನುಷ್ಯರೇ, ಅವರು ಮನುಷ್ಯರೇ ಅಲ್ವಾ? ನಾವು ಅವರಂಗೆ ಶ್ರೀಮಂತರಲ್ಲದೆ ಇರ್ಬೋದು ಅಷ್ಟೇ. ಅವರು ನಿಜವಾಗ್ಲೂ ಒಳ್ಳೆಯವರೇ ಇರಬೇಕು, ಅದಕ್ಕೆ ವಿಚಾರಿಸ್ಕೊಂಡಿರಬೇಕು. ಅವನ ಸನಿಹ ನೆನಪಾಯಿತವಳಿಗೆ. ಅಷ್ಟು ಸನಿಹದಿಂದ ಅವನನ್ನು ಯಾವತ್ತೂ ಗಮನಿಸಿರಲಿಲ್ಲ. ಹಣೆಯ ಮೇಲೆಲ್ಲ ಮುತ್ತಿಕ್ಕುವ ಅವನ ಕೆಂಚು ಅಲೆಗೂದಲು ಇವಳ ಮುಖವನ್ನೂ ಸವರಿತ್ತು ಇವಳತ್ತ ಬಾಗಿದಾಗ. ಅವನ ಮೈಯ ಘಮ ಇನ್ನೂ ತನ್ನ ಸುತ್ತಲೇ ಇದೆ ಎನಿಸಿತು. ಅವನ ಆ ಜೇನುಕಂಗಳು ತನ್ನನ್ನೇ ಇನ್ನೂ ನೋಡುತ್ತಿವೆ ಎನಿಸಿ ಬೆವೆತು ಹೋದಳು ಪ್ರಾರ್ಥನಾ. ಥತ್ ನನ್ನ ಬುದ್ಧಿಗೆ, ಆ ವಯ್ಯ ಯಾಕಾದರೂ ನನ್ನ ಕೂಗ್ತದೋ, ಯಾಕಾದರೂ ನನ್ನ ಹತ್ರ ಬತ್ತದೋ. ನನ್ನ ತಲೆ ಕೆಟ್ಟು ಮೊಸರು ಗಡಿಗೆ ಆಯ್ತಾ ಇದೆ ಇಲ್ಲಿ. ಪ್ರಾರ್ಥನಾ, ಏನೋ ತಮಾಷೆ ಮಾಡಿರ್ತಾರೆ ಪ್ರೊಫೆಸರು. ಬ್ಯಾಡದೇ ಇರೋದನ್ನೆಲ್ಲ ಯೋಚಿಸೋದು ಬಿಟ್ಟು ಓದ್ಕ, ಉದ್ಧಾರ ಆಯ್ತೀಯ ತನಗೆ ತಾನೇ ಅಂದು ತಲೆಗೆ ಮುಟುಕಿಕೊಂಡಳು. ಕಾಲೇಜು, ಫ್ಯಾಕ್ಟರಿ ಕೆಲಸ ಇವೆಲ್ಲದರ ಮಧ್ಯ ಶಾಂಭವಿಯ ತಲೆನೋವು ಸೇರಿಕೊಂಡಿತು ಶರಶ್ಚಂದ್ರನಿಗೆ.